ಸಂಗೀತ ಅವರು ಯಾವಾಗಲೂ ಅವರ ದೃಷ್ಟಿ ಏನಿದ್ರು ವಿನಯ್ ಮೇಲೆ ಅನ್ನೋ ಥರನೇ ಇರುತ್ತೆ. ಬಿಕಾಸ್ ನೀವು ಲಕ್ಸುರಿ ಟಾಸ್ಕಲ್ಲಿ ಮೊನ್ನೆ ಇದು ಮಾಡ್ತಿರ್ಬೇಕಿದ್ರೆ ವಿನಯ್ ಅವರು ಬ್ರೌನ್ ರೈಸ್ ಹೇಳಿದ್ದಾರೆ ಅಂತಲೇ ಇವರು ಬ್ರೌನ್ ರೈಸ್ ಹಾಕಿದ್ರು, ಇದರಿಂದ ಲಕ್ಸುರಿ ಮಿಸ್ ಆಯಿತು, ನನಗೆ ಕೇಳೇ ಇಲ್ಲ ಬ್ರೌನ್ ರೈಸ್ ಅಂತ ಸಂಗೀತ ಅವರು ಜಗಳ ಮಾಡ್ತಾರೆ. ಅವ್ರದ್ದು ಜಗಳ ಪಾಯಿಂಟ್ ಬಂದ್ಬಿಟ್ಟು ಬ್ರೌನ್ ರೈಸ್ ಹಾಕಿದ್ದೀರಾ ಅಂತಲ್ಲ, ವಿನಯ್ ಹೇಳಿದ್ದಕ್ಕೆ ಬ್ರೌನ್ ರೈಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಬ್ರೌನ್ ರೈಸ್ ಹೋದ ವಾರದಿಂದನೇ ಇತ್ತು, ಅಂದರೆ 2 ವಾರದಿಂದನೇ ಆಪ್ಷನಲ್ಲಿತ್ತು, ಪ್ರಿಫರೆನ್ಸಲ್ಲಿತ್ತು. ಬಿಕಾಸ್ ವೀಕೆಂಡಿಗೆ ಬಂದ ತಕ್ಷಣ ಅನ್ನ ಖಾಲಿ ಆಗೋದು, ರೈಸ್ ಖಾಲಿ ಆಗೋದು. ಆ್ಯಂಡ್ ಆ ವಾರ ಇವ್ರು ಇರಲಿಲ್ಲ, ಹಾಸ್ಪಿಟಲಲ್ಲಿದ್ದರು ಸಂಗೀತ ಅವ್ರು ಮತ್ತು ಪ್ರತಾಪ್ ಅವರು. ಸೊ ಅವರಿಗೆ ಇದು ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಇದ್ದಾಗ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ಪನ್ನೀರು. ಸೊ ಒಂದು ವಾರ ಅದಕ್ಕೆ ಅಂತಲೇ ಒಂದು ಜಗಳ ಸ್ಟಾರ್ಟ್ ಆಯಿತು. ನಿಮ್ಗೆಲ್ಲರಿಗೂ ಚಿಕನ್ ಬೇಕು, 10 kg ಚಿಕನ್, ನನಗೆ ಒಂದು 600 ಗ್ರಾಮು ಪನ್ನೀರ್ ತರೋಕ್ಕಾಗಲ್ವಾ, ಹಾಗೆ ಹೀಗೆ ಅಂತ. ಸೊ ನಮ್ರತ ಅವರು ಈ ವಾರ ಏನು ಮಾಡಿದ್ರು, ಓಕೆ ಚಿಕನ್ನು ಮತ್ತು ಪನ್ನೀರ್ನ ಪ್ರಿಫರೆನ್ಸ್ ಆಗಿಟ್ಟು ಆಮೇಲೆ ಬ್ರೌನ್ ರೈಸ್ ಬೇಕೇ ಬೇಕಿತ್ತು. ಬಿಕಾಸ್ ಅದೆಲ್ಲ ಮನೆಯವ್ರಿಗೆ ಬೇಕಿರೋದು. ಏನೇ ಬಂದ್ರೂ ಲಕ್ಸುರಿ ಐಟಮಲ್ಲಿ ಎಲ್ಲ ಮನೆಯವ್ರಿಗೆ ಬರೋದು, ಯಾರು ಸಪ್ರೇಟಾಗಿ ತೊಗೊಂಡು ತಿನ್ನಲ್ಲ. ಸೊ ಇವ್ರು ಸಂಗೀತ ಅವ್ರು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ, ನಿಮಗೆ ಬೇಕಿತ್ತಾ ಬ್ರೌನ್ ರೈಸ್, ನಿಮಗೆ ಬೇಕಿತ್ತಾ ಅಂತ. ನನಗೂ ಕೇಳಿದ್ರು. ನಾನಂದೆ ಹ್ಞೂ ನನಗೆ ಬೇಕಿತ್ತು ಅಂತಲ್ಲ, ಇಡೀ ಮನೆಗೆ ಬೇಕಿತ್ತು. ಯಾಕಂದರೆ ಊಟ ಮಾಡೋಕೆ ಅನ್ನ ಇಲ್ಲ. ಸೊ ಚಿಕನ್ ಎಷ್ಟು ಅಂತ ತೊಗೊತೀರಾ, ಪನ್ನೀರ್ ಎಷ್ಟು ಅಂತ ತೊಗೊತೀರಾ, ಅನ್ನ ಇಲ್ಲದೆ ಬರೀ ಚಿಕನ್ ತಿನ್ನೋಕ್ಕಾಗಲ್ಲ ನೀವು. ಸೊ ಆ್ಯಂಡ್ ತರಕಾರಿ ಇಲ್ಲ, ಏನಿಲ್ಲ. ಅಟ್ಲೀಸ್ಟ್ ಅನ್ನ ಇದ್ದಿದ್ರೆ ಬರೋ ಟೊಮೆಟೊದಲ್ಲಿ ಏನಾದರೂ ಸಾಂಬಾರು ಗಿಂಬ ರಸ ಮಾಡ್ಕೊಂಡು ತಿನ್ಬೋದಿತ್ತು. ಅದಕ್ಕೆ ಲಕ್ಸುರಿನಲ್ಲಿ ಇದ್ದಿದ್ದೆ ನಮಗೆ ಬ್ರೌನ್ ರೈಸ್ ಆಪ್ಷನು. ಆ್ಯಂಡ್ ಬ್ರೌನ್ ರೈಸು ಫಸ್ಟು 3 ವಾರದಿಂದ ನಾವು ಪ್ಲ್ಯಾನ್ ಮಾಡ್ಕೊ ಬಂದಿದ್ವಿ. ಅದು ರೇಟ್ ಕಮ್ಮಿ ಇತ್ತು ಅವಾಗ, 2 kgಗೆ 175 ಏನೋ ಇತ್ತು. ಆಮೇಲೆ ವಾರ 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 ಚೇಂಜ್ ಆಯಿತು ಆ ಪ್ರೈಸು. ಬಟ್ ಸ್ಟಿಲ್ ನಮಗೆ ಇದ್ದಿದ್ದು ಬ್ರೌನ್ ರೈಸ್ ಪ್ರಿಫರೆನ್ಸ್, ಬಿಕಾಸ್ ಮನೆಯವರೆಲ್ಲರಿಗೂ ಬೇಕಿತ್ತು ಅಂತ. ಅದು ಇವ್ರಿಗೆ ಗೊತ್ತಿರಲಿಲ್ಲ ಸಂಗೀತ ಅವರಿಗೆ. ಸೊ ಬಟ್ ಅಟ್ಲೀಸ್ಟ್ ಯೋಚನೆ ಮಾಡಬೇಕಿತ್ತು, ಮನೆಯವರೆಲ್ಲರೂ ತಿನ್ನೋಕ್ಕೆ ಅಂತಲೇ ಬ್ರೌನ್ ರೈಸ್ ಆರ್ಡ್ರ್ ಬೇಕಿದ್ದಿದ್ದು ನಮಗೆ. ಅದು ಬಿಟ್ಟರೆ ನನಗೆ ಅನಿಸುತ್ತೆ ವಿನಯ್ ಅವರಿಂದ ಅದೊಂದು ರೀಸನ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಎಲ್ಲೇ ಏನೇ ಟಾರ್ಗೆಟ್ ಮಾಡಿದ್ರು ವಿನಯೇ ಬರೋದು ಅವರಿಗೆ. ಸೊ ವಿನಯ್ ಅವರಿಂದ ಅವ್ರು ಹೀರೋಯಿನ್ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಈಗ ಲಕ್ಸುರಿ ಟಾಸ್ಕ್ ವಿಷಯಕ್ಕೆ ಬರೋದಾದರೆ, ಮನೇಲಿ ಜಾಸ್ತಿ ಅಂದರೆ ಲಕ್ಸುರಿ ಸಿಕ್ಕೇ ಇಲ್ಲ, ಎಲ್ಲರೂ ಮಿಸ್ ಮಾಡ್ಕೊಳ್ತಿದ್ದಾರೆ ಪ್ರತಿ ವೀಕು. ಸುದೀಪ್ ಸರ್ ಸಹ ನೆನ್ನೆ ಅದನ್ನೇ ಹೇಳಿದರು. ಅಂದರೆ ಯಾಕೆ ಮಿಸ್ ಮಾಡ್ಕೊಳ್ತಿದ್ದೀರಾ, ಯಾಕೆ ಎಲ್ಲಿ ಎಡುತ್ತಾ ಇದ್ದೀರಾ ನೀವು, ಇದರಿಂದನೇ ಇಲ್ಲಿ ಜಗಳಗಳು ಜಾಸ್ತಿ. ಹಸಿವಿದ್ದಾಗ ಅಫ್ಕೋರ್ಸ್ ಫ್ರಸ್ಟ್ರೇಷನಿಂದ ಜಗಳ ಆಗೇ ಆಗುತ್ತೆ. ಸೊ ಎಷ್ಟು ಅಂದರೆ ಅಲ್ಲಿ ಊಟದಿಂದನೇ ಈ ಸರಿ ಬಿಗ್ ಬಾಸಲ್ಲೇ ಅನಿಸುತ್ತೆ ಅನ್ನದ ವಿಷಯವಾಗಿ ತುಂಬಾ ಜಗಳಗಳಾಗಿರೋದು. ಅಂದರೆ ಅವ್ರು ಜಾಸ್ತಿ ಹಾಕ್ಕೊಳ್ತಿದ್ದಾರೆ, ಇವ್ರು ಜಾಸ್ತಿ. ಅದು ನೋಡುವಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಜೊತೆಗೆ ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ, ಊಟ ಇಲ್ಲದೆ ಸ್ವರ್ಗೋಗಿದ್ದಾರೇನೋ ಅಂತ ಅನ್ನಿಸ್ತಿದೆ ಅಲ್ಲಿ. ಸೊ ನೀವುಗಳೇ ಮಾಡ್ತಿರೋ ತಪ್ಪು ಅಂತ ಅನಿಸುತ್ತೆ ಅದು. ಅಂದರೆ ಲಕ್ಸುರಿನ ಮಿಸ್ ಮಾಡ್ಕೊಳ್ತಾ ಇರೋದು. ಸೊ ಎಷ್ಟು ಅಂದರೆ ಸಿಗ್ತಿದೆ ಅಲ್ಲಿ ನಿಮಗೆ ಊಟ ಎಲ್ಲ? ನನ್ನ ಪ್ರಕಾರ ನಾನು ಬಿಗ್ ಬಾಸ್ ಮನೆಗೆ ಹೋದಾಗಿಂದನೇ ಚೆನ್ನಾಗಿ ತಿಂತಿರೋದಲ್ಲಿ. ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ ಅಲ್ಲಿ ಹೋದ ಮೇಲೆ ಸಣ್ಣ ಆಗ್ತಾರೆ ಅಂತ. ಬಟ್ ನಾನು ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ತಿಂದಿದ್ದೀನಿ. ಮನೇಲಿ ಆಚೆ ಇದ್ದಾಗ ನಾನು ಅಷ್ಟು ತಿನ್ನಲ್ಲ, ಪ್ರಾಪರ್ ಡಯಟ್ ಫುಡ್ ಎಲ್ಲ ತಿಂತಿದ್ದೆ. ಬಟ್ ಆ ಮನೆಗೆ ಹೋದಾಗ ವೈಟ್ ರೈಸು ಎಲ್ಲ ತಿನ್ನೋದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದು. ಲಕ್ಸುರಿ ಬಜೆಟ್ ಅಂತ ಬಂದಾಗ ಮಿಸ್ ಆಗ್ತಿದ್ದಿದ್ದು ಪ್ರಾಬ್ಲಮ್ ಬಂದು ಫಸ್ಟ್ ಪ್ರಿಫರೆನ್ಸಸ್. ಒಬ್ರೊಬ್ರದ್ದು ಒಂದೊಂಥರ ಪ್ರಿಫರೆನ್ಸಸ್ ಇರ್ತಾಯಿತ್ತು. ಸೊ ಇವರು ಮಾತಾಡ್ಕೊಂಡಿದ್ರು ಒಬ್ರಿಲ್ಲ ಅಂತಂದ್ರೂ ಇವ್ರಿಗೆಲ್ಲ ಒಬ್ರೊಬ್ರಿಗೆ ಕರೆದು ಕೇಳಬೇಕಿತ್ತು. ಇಲ್ಲ, ನಾವು ಫಸ್ಟು ಮನೆಯವರಿಗೆ ಏನು ಬೇಕೋ ಅದನ್ನು ಯೋಚನೆ ಮಾಡಿಬಿಟ್ಟು ಆಗ್ತಾ ಇದ್ದಿದ್ದು. ಆ್ಯಂಡ್ ಬರೀಬೇಕಾದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ಗಳು ತಪ್ಪಾಗ್ತಿತ್ತು. ಆ್ಯಂಡ್ ಹಿಂದೆಗಡೆಯಿಂದ ಜನರು ಕಿರ್ಚೋದು, ಅದು ಕನ್ಫ್ಯೂಷನ್ಸು ಅದೆಲ್ಲ ತುಂಬ ಜಾಸ್ತಿ ಆಗ್ತಾಯಿತ್ತು. ಆ್ಯಂಡ್ ನಾನು ಈ 3 ವಾರದಲ್ಲಿ ಹೋದಾಗ 1 ವಾರ ಅಷ್ಟೇ ಲಕ್ಸುರಿ ಬಂದಿದ್ದು, ಅದೇ ಇನ್ನೂ 2 ವಾರ ಬಂದಿಲ್ಲ. ಬಟ್ ಲಕ್ಸುರಿ ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ. ಬಿಕಾಸ್ ಸುದೀಪ್ ಸರ್ ಅಡುಗೆ ಮಾಡಿ ಕಳಿಸಿದ್ದು ಲಕ್ಸುರಿಗಿಂತ ಬೆಸ್ಟು ಅದು. ಹೌದು ಹೌದು, ನಿಜ.